ರಾಷ್ಟ್ರೀಯ ವಿಚಾರದಲ್ಲಿ ರಾಜಕೀಯ ಬೇಡ, ನಾವು ಭಯೋತ್ಪಾದನೆಯನ್ನ ಬೇರು ಸಮೇತ ಕೀಳಬೇಕಾಗಿದೆ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮದ ಮೂಲಕ ಭಯ ಹುಟ್ಟಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಅದನ್ನ ಹತ್ತಿಕ್ಕಬೇಕಾಗಿದೆ. ಯುದ್ಧ ಅಗತ್ಯ ಇಲ್ಲ ಅಂತ ಹೇಳಿ ಸಿಎಂ ಹೇಳಿದ್ದಾರಲ್ಲ, ಇದೆಲ್ಲ ಚರ್ಚೆಯ ಅನವಶ್ಯಕ ಮಾತುಗಳು. ದೇಶದ ಐಕ್ಯತೆ ಮುಖ್ಯ ಅಂತ ಹೇಳಿದ್ದಾರೆ. ಇಲ್ಲಿ ರಾಜಕೀಯ ಬೇಡ, ರಾಜಕೀಯದ ಅವಶ್ಯಕತೆ ಖಂಡಿತವಾಗೂ ಕೂಡ ಇಲ್ಲ. ಆದರೆ ಧರ್ಮದ ಮೂಲಕ ಭಯ ಹುಟ್ಟಿಸ್ತಾ ಇದ್ದಾರೆ ಎನ್ನುವ ಮಾತನ್ನ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯುದ್ಧ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಈ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಯಿತು. ಆ ನಂತರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಟೀಕಾ ಪ್ರಹಾರದ ಬಹಳ ಪ್ರಯತ್ನವೇ ನಡೆದು ಹೋಯಿತು. ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ಮುಖ್ಯಮಂತ್ರಿಗಳ ವಿರುದ್ಧ ಟೀಕೆಯನ್ನು ಮಾಡಿದ್ರು. ಪಾಕಿಸ್ತಾನದ ಮೇಲೆ ಮಮಕಾರನ ಅಂತ ಕೇಳಿದ್ರು. ಮುಸ್ಲಿಮರ ಓಲೈಕೆ ರಾಜಕಾರಣ ಅಂತ ಹೇಳಿದ್ರು. ಮುಸ್ಲಿಮರ ಓಲೈಕೆ ಮತಗಳಿಗಾಗಿ ಮುಖ್ಯಮಂತ್ರಿಗಳು ಯುದ್ಧನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ರು. ಆ ನಂತರದಲ್ಲಿ ಮುಖ್ಯಮಂತ್ರಿಗಳೇ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಮುಖ್ಯಮಂತ್ರಿಗಳು ಹೇಳಿದ್ರು, ಅದಕ್ಕೆ ನಾನು ಯುದ್ಧ ಬೇಡ ಅಂತ ಹೇಳಿಲ್ಲ, ಯುದ್ಧದ ಅವಶ್ಯಕತೆ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದು ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ಪರ್ಯಾಯವಾಗಿ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ನೋಡಿ, ಹೇಳಿಕೆಗಳನ್ನೇ ಇಟ್ಟುಕೊಂಡು ಅದರ ಆಧಾರದ ಮೇಲೆ ಚರ್ಚೆ ಮಾಡೋದಿದೆಯಲ್ಲ, ಅದು ರಾಜಕೀಯ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ ಭಾರತ ಭದ್ರತೆ, ನೆಲ, ಜಲ, ಗಡಿ ಭಾಷೆ ಬಂದಾಗ ನಾವು ದೇಶ ಮೊದಲು ಅಂತ ನಂಬಿರುವಂಥ ದೇಶ ಇದು. ಈ ದೇಶದ ಜನ ನಮ್ಮ ದೇಶ ಮೊದಲು, ರಾಷ್ಟ್ರ ಮೊದಲು ಅಂತ ಹೇಳುವಂಥ ಜನ. ಸೊ ಹೀಗಾಗಿ ರಾಷ್ಟ್ರೀಯ ವಿಚಾರದಲ್ಲಿ, ಐಕ್ಯತೆಯ ವಿಚಾರದಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜಕೀಯ ಮಾಡಬಾರ್ದು. ಎಚ್.ಸಿ. ಮಹದೇವಪ್ಪ ಮೋಸ್ಟ್ಲಿ ಅದನ್ನೇ ಹೇಳಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದೊಂದು ಪಕ್ಷದ ಕಾರ್ಯಕ್ರಮ. ಅನ್ಯ ಪಕ್ಷರು ಬಂದು ಅಲ್ಲಿ ಥರ ಮಾಡೋದು ಸರಿ. ಇಸ್ ಇಟ್ ಡೆಮೊಕ್ರೆಟಿಕ್ ಬಿಹೇವಿಯರ್? ಇದು ಡೆಮೋಕ್ರಸಿಗೆ ಮುಕ್ತವಾದ ಅವಕಾಶ ಇರಲಿಲ್ಲ. ಲೆಟ್ ದೆಮ್ ಡೂ ಇಟ್ ಸಪ್ರೇಟ್ಲಿ. ಅವ್ರು ಸರಿಯಾಗಿ ಇಲ್ಲಿ ಮಾಡ್ತಾ ಇಲ್ಲ ಅಂದರೆ ಅವ್ರು ಮಾಡ್ತಾ ಇದ್ದಾರಲ್ವಾ. ಈ ಕಾಂಗ್ರೆಸ್ ಅವರು ಹೋಗಿ ಮಾಡಿದ್ರಂಗೆ CM ಯಾಕೆ ವಿಚಲಿತರಾಗ್ತಾರೆ? ಯಾಕಾಗ್ತಾರೆ ಹೇಳಿ? ಅದೊಂದು ಪಕ್ಷದ ಕಾರ್ಯಕ್ರಮ. ಇವರೇನು ಕೋಮುವಾದದ ಮೂಲಕ ಭಯ ಹುಟ್ಟಿಸಕ್ಕೆ ನೋಡಿದ್ರೆ ನಾವು ಬೇರೆ ಸಹಿತ ಕಿತ್ತಾಕ್ಬೇಕಾಗಿರೋದು ಟೆರರಿಸಮ್, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಜಿನೋಫೋಬಿಯಾ ಗೊತ್ತಾ? ಧರ್ಮದ ಮೂಲಕ ಭಯ ಹುಟ್ಟಿಸೋದು ಜಿನೋಫೋಬಿಯಾ. ಫೋಬಿಯಾ ಅಂದರೆ ಎದುರಿಸೋದು, ಜಿನೋ ಅಂದರೆ ರಿಲಿಜನ್. ಅದು ಯಾವ ಧರ್ಮನೇ ಇರಲಿ ಅದನ್ನು ಹತ್ತಿಕ್ಕಬೇಕು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಾಮಾನ್ಯ ಜನರು ಸುರಕ್ಷಿತವಾಗಿರ್ಬೇಕಾದ್ರೆ, ಸಂವಿಧಾನ ಗಟ್ಟಿಯಾಗಬೇಕಾದ್ರೆ ಇದನ್ನು ಮಾಡೋರು ಯಾರ್ಯಾರು ಅಂತ ಗುರುತಿಸ್ಬೇಕಲ್ವಾ? ದಟ್ ಈಸ್ ದಿ ಮೆಸೇಜ್. ನೀವು ಇರೋದಕ್ಕೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವರು ಹೈಲೈಟ್ ಮಾಡ್ತಾರೆ, ನೀವು ಮಾಡಕ್ಕೆ ಹೋಗ್ತೀರಾ? ನೀವು ಇದ್ದೀರಲ್ಲ ಸ್ವಾಮಿ ಮಾಧ್ಯಮದವರು. ವೆನ್ ಈ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆನ್ ಬಿಹಾಫ್ ಆಫ್ ದಿ ಕಾಮನ್ ಮ್ಯಾನ್, ಆನ್ ಬಿಹಾಫ್ ಆಫ್ ದಿ ಕಂಟ್ರಿ,